ಕರ್ನಾಟಕ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅಪ್ಡೇಟ್ ಘೋಷಣೆಯಾಗಿದೆ. ಈ ಯೋಜನೆಯಲ್ಲಿ ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಫಲಾನುಭವಿಗಳು ಮತ್ತೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಮನೆ ಯಜಮಾನಿ ಯಾರು, ಅವರ ಬ್ಯಾಂಕ್ ಖಾತೆಯ ನಿಖರ ವಿವರಗಳು, ಹಿಂದೆ ಎಷ್ಟು ಸದಸ್ಯರ ಖಾತೆಗೆ ಹಣ ಬಂದಿತ್ತು, ಫಲಾನುಭವಿಯ ಜಾತಿ, ಮನೆಯ ಪತಿಯ ಹೆಸರು ಇವೆಲ್ಲವೂ ಸೇರಿದಂತೆ ಹಲವು ಮಾಹಿತಿಗಳನ್ನು ಅರ್ಜಿಯಲ್ಲಿ ಖಚಿತಪಡಿಸಬೇಕಾಗಿದೆ. ದಾಖಲಾತಿಗಳ ನಕಲು ಪ್ರತಿಗಳೊಂದಿಗೆ ಆದಾಯ ತೆರಿಗೆ, ಜಿಎಸ್ಟಿ, ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಮಾಹಿತಿಯನ್ನು ಪರಿಶೀಲಿಸಬೇಕಾಗುತ್ತದೆ. ಈ ಬದಲಾವಣೆಯು ಯೋಜನೆಯ ಸರಿಯಾದ ಫಲಾನುಭವಿಗಳಿಗೆ ಲಾಭ ತಲುಪಿಸುವ ಮತ್ತು ದುರ್ಬಳಕೆ ತಡೆಯುವ ಗುರಿ ಹೊಂದಿದೆ. ಸರ್ಕಾರಿ ಅಧಿಕಾರಿಗಳ ಪ್ರಕಾರ ಹೊಸ ನಿಯಮಗಳು ಜಾರಿಗೆ ಬರುತ್ತಿವೆ ಮತ್ತು ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗುವುದು. ಇನ್ನು ಹೊಸ ಅಪ್ಡೇಟ್ ಪ್ರಕಾರ ಮನೆ ಯಜಮಾನಿ ವಿವರಗಳು ರೇಷನ್ ಕಾರ್ಡ್ನಲ್ಲಿ ನಮೂದಿಸಿರುವ ಯಜಮಾನಿ ಆಧಾರದ ಮೇಲೆ ಗುರುತಿಸಲಾಗುತ್ತದೆ. ಇನ್ನು ಬ್ಯಾಂಕ್ ಖಾತೆ, ನಿಖರ ಖಾತೆ ಸಂಖ್ಯೆ, IFSC ಕೋಡ್, ಆಧಾರ್ ಲಿಂಕ್ ಖಾತೆಯ ಕಡ್ಡಾಯ, ಇತರ ಮಾಹಿತಿಗಳ ಬಗ್ಗೆ ನೋಡೋದಾದ್ರೆ ಇಂದಿನ ಫಲಾನುಭವಿಗಳ ಸಂಖ್ಯೆ, ಫಲಾನುಭವಿಯ ಜಾತಿ, ಪತಿಯ ಹೆಸರು ಇವೆಲ್ಲವೂ ಅಗತ್ಯ. ಇನ್ನು ದಾಖಲೆ ಪರಿಶೀಲನೆ ಮಾಡಿಕೊಳ್ಳೋದು ಹೇಗೆ? ಆಧಾರ್ ಕಾರ್ಡ್, ಪತಿಯ ದಾಖಲೆಗಳು, IT, GST ಪಾವತಿ ವಿವರ, ಬಿಪಿಎಲ್, ಎಪಿಎಲ್ ಕಾರ್ಡ್ ನಕಲುಗಳು ತಪಾಸಣೆಗೆ ಒಳಪಡುತ್ತವೆ. ಈ ವಿವರಗಳು ಅಕ್ರಮ ಅರ್ಜಿಗಳನ್ನು ತಡೆಯುವಲ್ಲಿ ಸಹಾಯಕವಾಗುತ್ತವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡಲಾಗುತ್ತದೆ. ಈ ಹಣ ನೇರ ಬ್ಯಾಂಕ್ ಖಾತೆಗೆ DBT ವರ್ಗಾವಣೆ ಮಾಡಲಾಗುತ್ತದೆ. ಯೋಜನೆಯು 2023ರಲ್ಲಿ ಜಾರಿಗೊಂಡಿತ್ತು ಮತ್ತು ರಾಜ್ಯದ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಗಿದೆ. ಸರ್ಕಾರಿ ಮೂಲಗಳ ಪ್ರಕಾರ ಹೊಸ ನಿಯಮಗಳು ಯೋಜನೆಯ ಪಾರದರ್ಶಕತೆ ಹೆಚ್ಚಿಸುತ್ತವೆ. ಅರ್ಹರಾದವರು ದಾಖಲೆಗಳೊಂದಿಗೆ ಗ್ರಾಮ 1, ಬೆಂಗಳೂರು 1 ಅಥವಾ ಸೇವಾ ಸಿಂಧು ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಬಹುದು. ತಾಂತ್ರಿಕ ಸಮಸ್ಯೆಗಳಿಂದ ಹೆಸರು ಕೈಬಿಟ್ಟವರು ಮರು ಪರಿಶೀಲನೆಗೆ ಅರ್ಜಿ ಹಾಕಿಕೊಳ್ಳಬಹುದು. ಅಧಿಕಾರಿಗಳು ಮಹಿಳೆಯರಿಗೆ ಸರಿಯಾದ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದ್ದಾರೆ. ಆಧಾರ್ ಲಿಂಕ್ ಖಾತೆ ಮತ್ತು ಸಕ್ರಿಯ ಮೊಬೈಲ್ ಸಂಖ್ಯೆ ಇರುವುದು ಅಗತ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.